ಎಲ್ಲ ಕರ್ನಾಡಿಯಲ್ಲಿ ಹೇಗಿದ್ರೆ ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮೂವಿ ಪಾರ್ಟ್ 1 ಪಾರ್ಟ್ 2 ನೋಡಿದೀರಿ ಅನ್ಕೋತೀನಿ. ನೋಡ್ತಾ ಇರ್ಬೋದು. ರೂಮ್ ಮಾಡಿಫಿಕೇಶನ್ ಪಾರ್ಟ್ 3 ವಿಡಿಯೋ ಇದು. ಪಾರ್ಟ್ 2 ನೋಡಿ ಚೆನ್ನಾಗೈತೆ. ಪಾರ್ಟ್ 3 ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಹೆಂಗಿತ್ತು ಇದು ಹಂಗೆ ಐತೆ. ಯಾಕೆಂತಂದ್ರೆ ಇನ್ನೂ ಕೆಲಸ ಮುಗ್ದಿಲ್ವಲ್ಲ, ಹಂಗಾಗಿ ಇದೆಲ್ಲ ಹಂಗೆ ಮಡಗಿದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಪ್ಲೈವುಡ್ ಶೀಟ್ ನ ಈ ಕಡೆ ಕಬೋರ್ಡ್ ತರ ಮಾಡಬೇಕು. ಒಂದು ಟೇಬಲ್ ತರ, ಫೋಲ್ಡೇಬಲ್ ಟೇಬಲ್ ತರ ಮಾಡಬೇಕು. ಅದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸು ಇಲ್ಲಿ ನೋಡ್ತಾ ಇರ್ಬೋದು. CPU ಹಾಳಾಗಿರೋದನ್ನ ರೆಡಿ ಮಾಡೋಣ ಅಂತ ಮಡಗಿರೋದು. ಇದು ಆರ್ಟ್ ವೀಲ್ ಬಗ್ಗೆ ಆಮೇಲೆ ಹೇಳ್ತೀನಿ. ನೋಡಿ ಗೈಸ್, ಈಗ ಸ್ಪೀಕರ್ ಸೆಟ್ಟಿಂಗ್ ಮಾಡಿತಾ ಇತ್ತು ರೂಮ್ದು. ಸತಿ ಪೇಂಟಿಂಗ್ ಎಲ್ಲ ನೋಡಿರ್ತೀರಾ. ನೋಡಿರಂದ್ರೆ ಒಂದು ಸತ್ ನೋಡ್ಕೊಳ್ಳಿ, ನೋಡಿರಂದ್ರೆ ಪಾರ್ಟ್ 2 ವಿಡಿಯೋದಲ್ಲಿ ತೋರಿಸಿದ್ದೀನಿ, ಹೋಗಿ ನೋಡ್ಕೊ ಬನ್ನಿ. ನೋಡಿ ಗೈಸ್, ಇದ್ರದ್ದು ಸ್ಪೀಕರ್ದು ಸೆಟ್ಟಿಂಗ್ ಎಲ್ಲ ನಡೀತೈತೆ. ಏನಂತಂದರೆ ಈಗ ಬೇಕಲ್ಲ ಹೋಮ್ ಥಿಯೇಟ್ರಿಗೆ ಸ್ಪೀಕರು ಹಾಕ್ಬೇಕಲ್ಲ, ಅದಕ್ಕೆ ಇಲ್ಲೊಂದು ಸ್ಪೀಕರು, ಇಲ್ಲೊಂದು ಸ್ಪೀಕರ್ ಹಾಕಿದ್ದೀವಿ. ವಿತ್ ಗೂಸ್ ಬಾಂಬ್ಸ್ ಬರಬೇಕು. ಹಾಕ ನೋಡ್ತಾರೆ ದಗ 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 ಅಂತ, ಆ ಥರ. ಇದಕ್ಕೆಲ್ಲ ಸ್ಕ್ರೀನ್ ಹಾಕ್ಬೇಕು ಗೈಸ್. ಇದಕ್ಕೆಲ್ಲ ಸ್ಕ್ರೀನು, ಅಲ್ಗ ಸ್ಕ್ರೀನು, ಇಲ್ಲಿ ವೈಟ್ ಸ್ಕ್ರೀನ್ ಹಾಕ್ಬೇಕು. ಮತ್ತೆ ನೋಡ್ತಾ ಇರ್ಬೋದು, ಅಲ್ಲಿ ಕಾಣ್ತಾ ಇರೋ 2 ಸ್ಪೀಕರ್ಗೂ ಮ್ಯಾಟ್ ಫಿನಿಶಿಂಗ್ ಪೇಂಟ್ ಹೊಡಿಬೇಕು ಗೈಸ್. ಆಯಿತು, ಇವತ್ತು ಟೆಸ್ಟಿಂಗ್ ನಡೀತೈತೆ ಅಷ್ಟೇ. ಇನ್ನು ಇನ್ಸ್ಟಾಲೇಷನ್ ಇಷ್ಟೇ, ಅದು ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೀವಿ ಟೆಸ್ಟಿಂಗ್ ಮಾಡಿ. ಈ ವೈರಿಂಗ್ನ ಅಲ್ಲಿ ಸ್ಟಿಕ್ ಲೈಟ್ ಐತಲ್ಲ, ಅಲ್ಲಿ ಆ ಸ್ಟಿಕ್ ಲೈಟ್ ಮೇಲ್ಗಡೆಯಿಂದ ತರಬೇಕು ವೈರ್ನ. ಅದು ಬಿಟ್ರೆ ನೋಡಿ ಆರ್ಟ್ ವೀಲ್ ಕಲೆಕ್ಷನ್ಸ್ ಹೆಂಗೈತೆ ಅಂತ. ಇಷ್ಟು ಆರ್ಟ್ ವೀಲ್ ಕಲೆಕ್ಷನ್ಸ್ ಐತೆ. ಇದು ಬಂದು 180 ರೂಪಾಯಿ. ಇದು ಚೈನೀಸ್ ಅನ್ಕೋತೀನಿ. ಆರ್ಟ್ ವೀಲ್ಸ್ ಬಗ್ಗೆ ನಂಗೆ ಅಷ್ಟಾಗಿ ಗೊತ್ತಿಲ್ಲ, ಇನ್ನೊಂದು ತಪ್ಪಾಗಿರೋ ಕ್ಷಮೆ ಇರಲಿ. ನೋಡಿ ಗೈಸ್, ಸಕ್ಕತ್ತಾಗಿ ಆರ್ಟ್ ವೀಲ್ಸ್ ಕಲೆಕ್ಷನ್ ಮಾಡಿರೋದ್ರು ನಮ್ಮ ಬಾಯ್ಸು ಎಲ್ಲ. 43 ಆರ್ಟ್ ವೀಲ್ಸ್ ಬಗ್ಗೆ ಗೊತ್ತಿರೋರು ಕಮೆಂಟ್ಸ್ ಹಾಕಿ. ಸಕ್ಕತ್ತಾಗೈತೆ. ಇದು 180 ರೂಪಾಯಿನೇ. ಈ ಕಿತ್ತಾಕೊಡೋರ ಪ್ರಾಡಕ್ಟು. ಆರ್ಟ್ ವೀಲ್ ರೇಸಿಂಗ್ ಆರ್ಟ್ ವೀಲ್ಸ್ ಎಲ್ಲ ಮಡಗಿದೆ, ಸಕ್ಕತ್ತಾಗಿರೋದು. ಇದು ನೋಡಿ, ಬೋರ್ಜಾ ಅವ್ರದ್ದು ಆರ್ಟ್ ವೀಲ್ ಕಲೆಕ್ಷನ್. ಇದು ಬೋರ್ಜಾ ಅವ್ರದ್ದು ಬಿಟ್ಟಿರೋದು. 180 ರೂಪಾಯಿ. ಚೈನೀಸ್ತು ಇಲ್ಲ ಜರ್ಮನ್ ಇದ್ರದ್ದು ಅನ್ಕೋತೀನಿ, ಬೇರೆ ಕಂಟ್ರಿ ಅಲ್ಲಿ. ಬೋರ್ಜಾ ಎಕ್ಸ್ಪೋರ್ಟ್ ಅಂತ. ಇದು ನೋಡಿ, ಇದು ಸಕ್ಕತ್ತಾಗೈತೆ ಆರ್ಟ್ ವೀಲ್. ಒಂದ್ ಕಡೆ ಇದು ಚೆನ್ನಾಗೈತೆ ಆರ್ಟ್ ವೀಲು. ಇದು ಮೇ ಬಿ ಇಲ್ಲ ಐತೆ ನೋಡಿ, ಓಪ್ರಾ ಇರೇಸರ್ ಅಂತ, ಅದು ಆರ್ಟ್ ವೀಲು. ಇಷ್ಟು ಕಲೆಕ್ಷನ್ ಚೆನ್ನಾಗಿ ಮಾಡಿ. ಇನ್ನೂ ಸ್ವಲ್ಪ ಕಲೆಕ್ಷನ್ಸ್ ಮಾಡ್ಬೇಕು ಗೈಸ್. ಆರ್ಟ್ ವೀಲ್ ಬಗ್ಗೆ ನಮ್ಗೆ ಅಷ್ಟಾಗಿ ಒಂದು ಐಡಿಯಾ ಇಲ್ಲ. ನೋಡೋಣ ಹೆಂಗ್ ಬರುತ್ತೆ ಅಂತ. ನೋಡಿ, ಸ್ಪೀಡ್ ಬಾಂಬ್ ಅಂತ ಆರ್ಟ್ ವೀಲ್ ಒಳ್ಳೆ ಸೈಕ್ ಆಗೈತೆ, ಸೆಕ್ಸಿ ಆಗಿದಾವೆ ಆರ್ಟ್ ವೀಲ್ಸ್ ಎಲ್ಲ. ನೋಡಿ ಗೈಸ್, ಇಷ್ಟು ಕಲೆಕ್ಷನ್ ಈಗ ಸದ್ಯಕ್ಕೆ ಇಷ್ಟ ಐತೆ. ಇನ್ನೂ ಹೋಯ್ತಾ ಮಾಡಬೇಕು. ಇಲ್ಲಿ ನೋಡಿ ಗೈಸ್, ಮಿನಿ ಗ್ಯಾರೇಜೇ ಮಾಡ್ಬೋದು. ಆಫ್ ರೋಡಿಂಗ್ ಗ್ಯಾರೇಜ್ ಎಲ್ಲ ಮಾಡ್ಬೋದು ಕಾರ್ಗಳು. ಇನ್ನೂ ಒಳಗೆ ಇಷ್ಟು ಇದೆಲ್ಲ ಆಫ್ ರೋಡ್ದು ಟಾಯ್. ಇದು ಕೆಟ್ಟೋಗೈತೆ, ಸುಮ್ಮನೆ ಏನೋ ರೆಡಿ ಮಾಡಬೇಕು ಅಂತ ಮಡಗಿರೋದು. ಒಂದು ಗ್ಯಾರೇಜ್ ಮಾಡಿದ್ರೆ ಎಲ್ಲ ತುಂಬೋದು ಒಳಗಡೆ. ನೋಡ್ತಾ ಇರ್ಬೋದು ಎಲ್ಲ ಹೆಂಗ್ ಬಿಚ್ ಮಡಗಿರ್ತೀವಿ ಅಂತ. ಆಫ್ ರೋಡಿಂಗ್ ಗ್ಯಾರೇಜ್ನೇ ಮಾಡಬಹುದು. ಅದ್ರದ್ದು ರಿಮೋಟ್ ಕಂಟ್ರೋಲ್ ಇದು. ಆಫ್ ರೋಡಿಂಗ್ ಗ್ಯಾರೇಜ್ ರಿಮೋಟ್ ಕಂಟ್ರೋಲ್. ನೋಡಿದ್ರಲ್ಲ ಗೈಸ್, ಇಷ್ಟೊಂದೈತೆ. ನಿಮ್ಮ ಹತ್ರ ಯಾವೆಲ್ಲ ಕಲೆಕ್ಷನ್ಸ್ ಮಡಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಮತ್ತೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಒಳಗೆಲ್ಲ ಐತೆ ನೋಡಿ. ಇನ್ನು ಅದು ಸ್ಪೋರ್ಟ್ ಕಾರು ಒಳಗೆಲ್ಲ ಮಡಗಿದೀವಿ. ಇನ್ನ ನೆಕ್ಸ್ಟ್ ಎಲ್ಲ ಕ್ಲೀನ್ ಮಾಡುವಾಗ ತೋರಿಸ್ತೀನಿ ಒಂದೊಂದಾಗೆ. ಆರ್ಟ್ ವೀಲ್ಸ್ ಹೆಂಗವೆ ಅಂತ ಕಮೆಂಟ್ ಮಾಡಿ ಗೈಸ್. ಯಾವ ಥರ ಅವೆ ಆರ್ಟ್ ವೀಲ್ಸ್ ಅಂತ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಹೇಳ್ತಾ ನೋಡ್ತಾ ಇರ್ಬೋದು. ಇನ್ನು ಇದಕ್ಕೆ ಎಲೆಕ್ಟ್ರಿಕ್ ಹಾಕ್ಬೇಕು ಇದಕ್ಕೆ ಹೇಳ್ತಾ. ವಿಡಿಯೋ ಅಷ್ಟೇ ಸಾಕು. ಪಾರ್ಟ್ 3 ವಿಡಿಯೋ. ನೆಕ್ಸ್ಟ್ ಹೋಯ್ತಾ ಪಾರ್ಟ್ 2 ತೋರಿಸ್ತೀನಿ. ಒಂದೇ ದಿನ ನೋಡಿದ್ರೆ ಬೋರ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋ ಸಮಯ. ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಎಲ್ಲರೂ ಟೇಕ್ ಕೇರ್, ಟಾಟಾ, ಬಾಯ್ ಬೈ ಫ್ರಮ್ ವಿಶ್ವಾಸ್. ಜೈ ಹಿಂದ್, ಜೈ ಕನ್ನಡಾಂಬೆ.